ಆದಾಗ ನೀವು ಅನವಶ್ಯಕವಾಗಿ ನಿಮ್ಮ ಗೆಳೆಯನನ್ನ ಅಥವಾ ಗೆಳತಿಯನ್ನ ವಿಪರೀತವಾಗಿ ಹರ್ಟ್ ಮಾಡ್ತಾ ಇದ್ದೀರಾ. ಆಮೇಲೆ ಕ್ಷಮೆ ಕೂಡ ಕೇಳದಷ್ಟು ಹೊರಟಾಗ್ತಾ ಇದ್ದೀರಾ. ಅವಳಿಗೆ ಇದೆಲ್ಲ ಆಗಬೇಕಾದಿದ್ದೆ ಅನ್ನೋ ಧೋರಣೆ ತಾಳ್ತಾ ಇದ್ದೀರಾ ಮತ್ತು ನಿಮಗೆ ಅದೆಲ್ಲದರ ಬಗ್ಗೆ ಆಮೇಲೆ ಬೇಸರವಾಗುತ್ತಾ. ಬಿ ಆನೆಸ್ಟ್. ಜಗಳದ ನಂತರ ಒಳ್ಳೆಯ ಮೂಡಲಿದ್ದಾಗ ತುಂಬಾ ಪ್ರಾಮಾಣಿಕವಾಗಿ ಆಕೆಯ ಅಥವಾ ಆತನ ಕ್ಷಮೆ ಕೇಳಿ. ನೀನು ಹಾಗೆಲ್ಲ ಮಾತಾಡಿದ್ದಕ್ಕೆ ನಾನು ಹೊಡೆದೆ ಅಂತ ಸಮರ್ಥಿಸ್ಕೋಬೇಡಿ. ಕೇಳಿದ್ದು ಪ್ರಾಮಾಣಿಕ ಕ್ಷಮೆ ಆಗಿರಲಿ. ಮುಖ್ಯವಾಗಿ ನಾವಿಬ್ಬರು ಬೇರೆಯಾದರೆ, ದೂರವಾದರೆ ನಮ್ಮಿಬ್ಬರಿಗೂ ಬೇರೆ ಆಲ್ಟರ್ನೇಟಿವ್ಗಳಿಲ್ಲ ಅನ್ನೋದನ್ನ ಇಬ್ರು ಮನದಟ್ಟು ಮಾಡಿಕೊಳ್ಳಿ. ಅದರ ಅರ್ಥ 1000 ಜಗಳ ಆದರೂ ಗತಿ ಇಲ್ಲದೆ ನಾವು ಒಬ್ರಿಗೊಬ್ರು ಬರ್ತೀವಿ ಬಿದ್ದಿರ್ತೀವಿ ಅಂತ ಅಲ್ಲ. ಈ ಜಗತ್ತಿನಲ್ಲಿ ನಮಗೆ ಯಾರೂ ಇಲ್ಲವಾದ್ರಿಂದ, ನಾವು ಒಬ್ಬರನ್ನೊಬ್ಬರು ತುಂಬಾ ಪ್ರೀತಿಸ್ತೇವಾದ್ರಿಂದ ನಾವು ಜಗಳ ಆಡ್ಕೊಡ್ದು, ಬೇರೆ ಆಗ್ಕೊಡ್ದು, ಹಾಗಂತ ಒಬ್ರಿಗೊಬ್ರು ಮನದಟ್ಟು ಮಾಡ್ಕೊಳ್ಳಿ.